ಚಾಮರಾಜನಗರದ 2 ಊರಿನ ಜನ ಹೊಲ ಗದ್ದೆಗೆ ಹೋಗೋದಕ್ಕೂ ಹೆದರ್ತಿದ್ದಾರೆ. ಎಲ್ಲಿ ಹುಲಿ ಬರುತ್ತೋ ಅಂತ ಜೀವ ಕೈಲಿ ಹಿಡ್ಕೊಂಡು ಕೂತಿದ್ದಾರೆ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಯೇ ಭದ್ರತೆಗಿಳಿದಿದ್ದಾರೆ. ಹುಲಿಕಾಟಕ್ಕೆ ಬೆಚ್ಚಿ ಬಿದ್ದ ಕಲ್ಪೂರ ಹೆಗ್ಗೋಠಾರ ಜನ. ರೈತರ ಕಾವಲಿಗೆ ಬಂದರು ಅರಣ್ಯ ಇಲಾಖೆ ಸಿಬ್ಬಂದಿ. ಇತ್ತೀಚೆಗೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿದೆ. ಅಲ್ಲಿ ಹುಲಿ ದಾಳಿ, ಇಲ್ಲಿ ಹುಲಿ ದಾಳಿ ಅನ್ನೋ ಸುದ್ದಿ ವರದಿಯಾಗ್ತಾನೆ ಇದೆ. ಮೊನ್ನೆ ತಾನೇ ಮೈಸೂರಲ್ಲಿ ಹಸುವಿನ ಮೇಲೆ ಹುಲಿಯೊಂದು ದಾಳಿ ಮಾಡಿತ್ತು. ಇದರ ಬೆನ್ನಲ್ಲೇ ರೈತನ ಮೇಲೆ ಡೆಡ್ಲಿ ಅಟ್ಯಾಕ್ ಸಹ ನಡೆದಿತ್ತು. ಇದೀಗ ಚಾಮರಾಜನಗರದಲ್ಲಿ ವ್ಯಾಘ್ರನ ಆತಂಕ ಮನೆ ಮಾಡಿದೆ. ಹುಲಿ ಭಯದಲ್ಲಿ ಹೊಲ ಗದ್ದೆಗೆ ಹೋಗೋದನ್ನೇ ರೈತರು ಬಿಟ್ಟಿದ್ದಾರೆ. ಬೆಳೆಗಳೆಲ್ಲ ಕೊಯ್ಲಿಗೆ ಬಂದಿದ್ದು ಕೂಲಿ ಆಳುಗಳು ಸಹ ಬರ್ತಿಲ್ವಂತೆ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ರೈತರ ಕಾವಲಿಗೆ ನಿಂತಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ 5 ಹುಲಿಗಳ ಹತ್ಯಾಕಾಂಡ ನಡೆದಿದ್ದು ಇಡೀ ರಾಜ್ಯದಲ್ಲೇ ದೊಡ್ಡ ಸುದ್ದಿಯಾಗಿತ್ತು. ನಂತರ ಹೆಬ್ಬುಲಿಯನ್ನ ಕೊಂದಿದ್ದ ಹಂತಕರು ತುಂಡಾಗಿ ಕತ್ತರಿಸಿ ಹಾಕಿದ್ರು. ಈ ಘಟನೆಗಳು ಮಾಸುವ ಮುನ್ನವೇ ಮತ್ತೆ ಹುಲಿ ಸುದ್ದಿ ಮಾಡ್ತಿದೆ. ಕಲ್ಪುರ ಹೆಗ್ಗೋಠಾರ ಗ್ರಾಮದ ಜನ ಹೊಲ ಗದ್ದೆಗೆ ಹೋಗೋದನ್ನೇ ಮರ್ತಿದ್ದಾರೆ. ಎಲ್ಲಿ ಹುಲಿ ಬರುತ್ತೋ, ಯಾರ ಮೇಲೆ ದಾಳಿ ಮಾಡುತ್ತೋ ಅಂತ ಜೀವ ಭಯದಲ್ಲೇ ಕಾಲ ಕಳೆದಿದ್ದಾರೆ. 2 ವಾರದ ಹಿಂದೆ ಕಲ್ಪುರ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಹುಲಿಯೊಂದು 2 ಹಸುಗಳನ್ನ ಬೇಟೆಯಾಡಿತ್ತು. ಇದೀಗ ಮೇಲಿಂದ ಮೇಲೆ ಅಲ್ಲಲ್ಲಿ ಹುಲಿ ಕಾಣಿಸಿಕೊಳ್ತಾ ಇರೋದ್ರಿಂದ ರೈತರಿಗೆ ಜೀವ ಭಯ ಶುರುವಾಗಿದೆ. ಕೂಲಿ ಕೆಲಸಕ್ಕೆ ಯಾವ ಊರಿಂದಲೂ ಆಳುಗಳು ಬರ್ತಿಲ್ವಂತೆ. ಎಲ್ಲಿ ಹುಲಿ ಬರುತ್ತೋ ಅನ್ನೋ ಭಯದಲ್ಲೇ ಕಾಲ ಕಳೆದಿದ್ದಾರೆ. ಇನ್ನು ಎಲ್ಲೂ ಟ್ರೇಷಸ್ ಆಗಿಲ್ಲ ಇದು. ಅದೇ ಇಲ್ಲಿ ಬಂದಾಗ ನಮ್ಗೆ ಆಳುಗಳಿಗೆಲ್ಲ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಆಳುಗಳು ಕೆಲಸ ಮಾಡ್ತಿದ್ರು ಬಂದು ನಿಂತ್ಕೋತಾರೆ. ಈಗ ಅರಣ್ಯ ಸಿಬ್ಬಂದಿಯವರೆಲ್ಲ ಬಂದು ನಿಂತ್ಕೋತಾರೆ, ಆಮೇಲೆ ಹೋಗ್ತಾರೆ ಅವರು. ಈಗ ಆಳುಗಳೇ ಯಾರು ಕರೆದ್ರು ಬರಲ್ಲ ಜಮೀನಿಗೆ. ನಿಮ್ಮ ಹುಲಿ ಅದಪ್ಪ ನಾವು ಬರಲ್ಲ ಅಂದ್ಕೊಂಡು ಯಾವ ಆಳುಗಳು ಬರ್ತಿಲ್ಲ. ವ್ಯವಸಾಯ ಮಾಡೋಕ್ಕೂ ತುಂಬ ತೊಂದರೆ ಆಗಿದೆ ನಮಗೆ. ಹುಲಿ ನೆನ್ನೆನೂ ಕೂಡ ಬಂದು ಹೆಜ್ಜೆ ಆಗಿದೆ, ಆದರೆ ಅವ್ರಿಗೆ ಇನ್ನೂ ಕಾಣಿಸ್ಕೊಂಡಿಲ್ಲ. ಪ್ರಯತ್ನ ಪಡ್ತಾ ಅವರ ಆದಷ್ಟು ಬೇಗ ನಮ್ಗೆ ಹುಲಿನ ಇಟ್ಕೊಳ್ಳೋಂಥ ವ್ಯವಸ್ಥೆ ಮಾಡಿ ನಮ್ಗೆ ರಕ್ಷಣೆ ಕೊಡಬೇಕು. ಅಂದರೆ ಇವಾಗ ನಾವು ನಮಗೇನೋ ಬರ್ತೀವಿ ಹೋಯ್ತೀವಿ, ಅದ್ರ ಜೊತೆ ಸಪೋರ್ಟ್ ಇದ್ದಾಗ ಇಲ್ಲರ ಆಗಲ್ಲ. ರೈತರು ಬೆಳೆದ ಬೆಳೆಗಳೆಲ್ಲ ಕೊಯ್ಲಿಗೆ ಬಂದು ನಿಂತಿದೆ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ರೈತರ ನೆರವಿಗೆ ನಿಂತಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯ ಕಾವಲಿನಲ್ಲಿ ಕೃಷಿ ಚಟುವಟಿಕೆ ನಡೆಸುವಂತಾಗಿದೆ. ರೈತರು ಹೊಲಗಳಿಗೆ ಹೋಗೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಯೇ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಜೊತೆಗೆ ಹುಲಿ ಹೆಜ್ಜೆಯ ಜಾಡು ಹಿಡಿದು ಹುಡುಕಾಟ ನಡೆಸಲಾಗ್ತಿದ್ದು ಎಷ್ಟೇ ಜಾಲಾಡಿದ್ರೂ ವ್ಯಾಘ್ರನ ಸುಳಿವು ಸಿಗ್ತಿಲ್ಲ. ಹೀಗಾಗಿ ಆನೆಗಳ ಮೂಲಕ ಕಾರ್ಯಾಚರಣೆ ನಡೆಸೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಸಿಬ್ಬಂದಿಗಳನ್ನ ಅಲ್ಲೇ ಮೊಕ್ಕಾಂ ಹೂಡಿ ದಿನ ಬೆಳಿಗ್ಗೆ ಏನು ರೈತರುಗಳು ಅವರು ಹೊಲಗಳಿಗೆ ಹೋಗ್ಲಿಕ್ಕೆ ಯಾರು ಹಿಂದೆ ಮುಂದೆ ನೋಡ್ತಾ ಇದ್ರು, ಅವ್ರ ಜೊತೆ ಎಲ್ಲರೂ ಒಂದೊಂದು ಇಬ್ಬಿಬ್ಬರು ಸ್ಟಾಫ್ನ ಕಳಿಸಿ ಅವರು ಹೊಲದಲ್ಲೆಲ್ಲ ತಿರ್ಗಾ ಸರ್ಚ್ ಮಾಡಿಸಿ ಯಾವುದೇ ಕೂಡ ಅನಾಹುತ ಆಗದಂಗೆ ನಾವು ಕ್ರಮ ಕೈಗೊಂಡಿದ್ದೀವಿ. ಒಟ್ನಲ್ಲಿ ಹುಲಿಗಳ ಕಾಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದು ಆದಷ್ಟು ಬೇಗ ಸಮಸ್ಯೆಗೆ ಮುಕ್ತಿ ಕಾಣಿಸಬೇಕಿದೆ. ನಂದೀಶ್ SM, News 18, ಚಾಮರಾಜನಗರ.